ಫುಟ್ಪಾತ್ ಒತ್ತುವರಿಯನ್ನ ಮಾಡಿರುವಂತಹ ವಿಚಾರ ಕೃಷ್ಣ ಬೈರೇಗೌಡರ ಒಂದು ಆನೆಯ ಆರ್ಭಟ ಏನು ಜೆಸಿಬಿಯಿಂದ ಒತ್ತುವರಿ ತೆರವು ಮಾಡಲಾಯಿತು. ಆದರೂ ಕೂಡ ಜನ ಡೋಂಟ್ ಕೇರ್ ಅಂತ ಇರುವಂಥದ್ದು. ಏನು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಮಾಡಿದ್ದು ಕೃಷ್ಣ ಬೈರೇಗೌಡರ ಆನೆಯ ಆರ್ಭಟ. ಜೆಸಿಬಿಯಿಂದ ಒತ್ತುವರಿ ತೆರವು ನಡೀತು, ಆದರೂ ಕೂಡ ಜನ ಡೋಂಟ್ ಕೇರ್ ಅಂತಿದ್ದಾರೆ. ಮತ್ತೆ ಮಲ್ಲೇಶ್ವರಂ ಫುಟ್ಪಾತ್ನಲ್ಲಿ ಅಂಗಡಿಗಳು ಪ್ರತ್ಯಕ್ಷ ಆಗಿದೆ. ಅಂಗಡಿ ಧ್ವಂಸ ಮಾಡಿದ್ರಿ, ಆದ್ರೆ ನಾವು ಹೇಗೆ ಬದುಕಬೇಕು, ಜೀವನಕ್ಕೆ ಇದ್ದಿದ್ದು ಅದೊಂದೇ ಆಧಾರ ಅಂತ ಸಾರ್ವಜನಿಕರು ತಿಳಿಸಿರುವಂಥದ್ದು. ಇಲ್ಲಿ ತೆರವು ಸ್ಥಳದಲ್ಲಿ ಮತ್ತೆ ಅಂಗಡಿಯನ್ನ ಇಟ್ಟವರಿಗೆ ಈಗ ಕಾಕಿ ಶಾಕ್ ನೀಡಿದೆ. ತೆರವು ಮಾಡಿದ್ರು ಬರ್ತೀರಾ, ಕಟ್ರಿ ದಂಡ ಅಂತ ಪೊಲೀಸ್ನವ್ರು ಹೇಳ್ತಾ ಇರುವಂಥದ್ದು. ಮಲ್ಲೇಶ್ವರ ಟ್ರಾಫಿಕ್ ಪೊಲೀಸರಿಂದ 2 ದಂಡ ಕೇಸ್ ದಾಖಲಾಗಿದೆ. ಈಗ ಜಿಬಿಎ ಮಾರ್ಷಲ್ ಬದಲು ಪೊಲೀಸರಿಂದ ದಂಡ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ದಂಡ ಬಿದ್ದ ಬಳಿಕ ಮುಖ್ಯ ರಸ್ತೆಯನ್ನ ಬಿಟ್ಟು ಸಬ್ ರಸ್ತೆಗಳಲ್ಲಿ ವ್ಯಾಪಾರವನ್ನ ಮಾಡಲಾಗ್ತಾ ಇದೆ. ಮುಖ್ಯ ರಸ್ತೆ 2 ಬದಿಯಲ್ಲೂ ಕೂಡ ಖಾಲಿ ಆಗಿದೆ. ಈಗ ಫುಟ್ಪಾತ್ ನೋಡಿ, ಏನು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯವನ್ನ ಮಾಡಲಾಗಿತ್ತು. ಕೃಷ್ಣ ಬೈರೇಗೌಡರ ಆನೆಯ ಆರ್ಭಟ ಅಂದ್ರೆ ಜೆಸಿಬಿಯಿಂದ ಒತ್ತುವರಿ ತೆರವನ್ನು ಮಾಡಲಾಗಿತ್ತು, ಆದರೂ ಕೂಡ ಇದಕ್ಕೆ ಜನ ಡೋಂಟ್ ಕೇರ್ ಅಂತ ಇರುವಂಥದ್ದು. ಮತ್ತೆ ಮಲ್ಲೇಶ್ವರಂ ಫುಟ್ಪಾತ್ನಲ್ಲಿ ಅಂಗಡಿಗಳು ಪ್ರತ್ಯಕ್ಷ ಆಗಿದೆ. ಅಂಗಡಿ ಧ್ವಂಸ ಮಾಡಿದ್ರಿ, ಆದರೆ ನಾವು ಹೇಗೆ ಬದುಕಬೇಕು, ಜೀವನಕ್ಕಿದ್ದಿದ್ದು ಅದೊಂದೇ ಆಧಾರ, ಅದನ್ನು ಕಿತ್ಕೊಂಡ್ಬಿಟ್ರಲ್ಲ ಅಂತ ಹೇಳಿ ಸಾರ್ವಜನಿಕರು ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ತೆರವು ಸ್ಥಳದಲ್ಲಿ ಮತ್ತೆ ಅಂಗಡಿಯನ್ನು ಇಟ್ಟವರಿಗೆ ಈಗ ಕಾಕಿ ಶಾಕ್ ನೀಡಿದೆ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಅರುಣ್ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಏನು ಜಿಬಿ ವತಿಯಿಂದ ಮುಂದುವರಿತಾ ಇರುವಂಥದ್ದು. ಇದೀಗ ನಾನು ಮಲ್ಲೇಶ್ವರಂ ಮುಖ್ಯ ರಸ್ತೆಯಲ್ಲಿ ಇರುವಂಥದ್ದು 2 ಬದಿಗಳಲ್ಲೂ ಸಹ ಸಂಪೂರ್ಣವಾಗಿ ಫುಟ್ಪಾತನ್ನು ಒತ್ತುವರಿ ಯಾರು ಮಾಡಿಕೊಂಡ್ರು ಎಲ್ಲವನ್ನು ಸಹ ತೆರವನ್ನು ಮಾಡಿರುವಂಥ ಕಾರ್ಯಾಚರಣೆ ಮಾಡಿರುವಂಥದ್ದು. ಜೊತೆಗೆ ನೀವು ನೋಡು ಸಂಪೂರ್ಣವಾಗಿ ರಸ್ತೆಗಳು ಖಾಲಿಯಾಗಿರುವಂಥದ್ದು. ಮತ್ತು ಪೊಲೀಸರು ಸಹ ಕೆಲವೊಂದಷ್ಟು ಜನರಿಗೂ ಸಹ ಒಂದು ತಿಳುವಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಜಿಬಿ ಅಧಿಕಾರಿಗಳು ಬಂದು ಮಾರ್ಷಲ್ಗಳು ಬಂದು ಇಲ್ಲಿ ನಿಂತ್ಕೊಂಡು ಏನೋ ಒಂದು ಯಾರಾದರೂ ಫುಟ್ಪಾತ್ ಒತ್ತುವರಿ ಮಾಡ್ಕೊಂಡಿದ್ರೆ ಅಂಥವ್ರಿಗೆ ಒಂದು ದಂಡವನ್ನು ವಿಧಿಸಬೇಕಾಗುತ್ತೆ. ಹಾಗಾದರೆ ಇಲ್ಲಿ ಮಲ್ಲೇಶ್ವರಂ ಟ್ರಾಫಿಕ್ ಪೊಲೀಸರೇ ಬಂದು ಅವರು ಏನೋ ಈ ರೀತಿಯ ಒಂದು ಒತ್ತುವರಿ ಯಾರು ಮಾಡ್ಕೊಂಡಿದ್ದಾರೆ, ಸೊ ಅಂಥವ್ರಿಗೆಲ್ಲನೂ ಸಹ ಒಂದು ಬುದ್ಧಿವಾದವನ್ನು ಹೇಳ್ತಾ ಇರುವಂಥದ್ದು ನೋಡ್ತಾ ಇರುವಂಥದ್ದು. ಜೊತೆಗೆ ಏನಂದರೆ ಈಗ ಏನು ಪ್ರಮುಖವಾಗಿ ಮಲ್ಲೇಶ್ವರಂನ ಒಂದು ಮುಖ್ಯ ರಸ್ತೆ ಏನಿದೆ, ಆ ಒಂದು ಮುಖ್ಯ ರಸ್ತೆಗಳನ್ನು ಬಿಟ್ಟು ಸಂಪೂರ್ಣವಾಗಿ ಸಬ್ ರಸ್ತೆಗಳಲ್ಲಿ ಒಂದು ವ್ಯಾಪಾರ ವಹಿವಾಟನ್ನು ಇಲ್ಲಿನ ಏನೋ ವ್ಯಾಪಾರಸ್ಥರು ಮಾಡ್ಕೊಂಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಏನಂದರೆ ಈ ಒಂದು ಮುಖ್ಯ ರಸ್ತೆಗಳಲ್ಲಿ ಸಹ ವ್ಯಾಪಾರವನ್ನು ಮಾಡೋಕ್ಕೆ ಪೊಲೀಸರು ಇರ್ಬೋದು ಮತ್ತು ಜಿಬಿ ಅಧಿಕಾರಿಗಳು ಬಿಡ್ತಾ ಇಲ್ಲ. ಆದರೆ ಪ್ರಮುಖವಾಗಿ ಏನಂದರೆ ಈ ಒಂದು ಸಬ್ ರಸ್ತೆಗಳು ಬರುತ್ತೆ, ಚಿಕ್ಕ ರಸ್ತೆಗಳೇನು ಬರುತ್ತೆ, ಸೊ ಅಲ್ಲಿ ಒಂದು ವ್ಯಾಪಾರ ವಹಿವಾಟನ್ನು ಮಾಡ್ತಾ ಇರುವಂಥದ್ದು ನೋಡ್ತಾ ಇರುವಂಥದ್ದು. ಯಾಕಂದರೆ ಇಲ್ಲಿ ಹೂವು ಇರ್ಬೋದು ಅಂಥದ್ದು ಇರ್ಬೋದು, ಸಣ್ಣ ಪುಟ್ಟ ಬಟ್ಟೆ ವ್ಯಾಪಾರ ಇರುವಂಥದ್ದು ಇರ್ಬೋದು, ಮತ್ತು ಅಂಗಡಿಗಳನ್ನು ಇಟ್ಕೊಂಡು ಎಲ್ಲರೂ ಸಹ ಇಲ್ಲಿ ವ್ಯಾಪಾರವನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಏನಂದರೆ ಇಲ್ಲಿ ಒಂದು ತುಳಸಿ ವ್ಯಾಪಾರ ಇರ್ಬೋದು, ಹೂವು ವ್ಯಾಪಾರ ಇರ್ಬೋದು, ಎಲ್ಲವನ್ನೂ ಸಹ ಇಟ್ಕೊಂಡು ಜನರು ಮಾಡ್ತಾ ಇರುವಂಥದ್ದು. ಅಂದರೆ ಸಣ್ಣ ಈ ಪ್ರಮುಖ ರಸ್ತೆಗಳು ಯಾವ್ಯಾವ್ದು ಬರುತ್ತೆ ಆ ಒಂದು ರಸ್ತೆಗಳನ್ನು ಬಿಟ್ಟು ಏನು ಸಣ್ಣ ಪುಟ್ಟ ರಸ್ತೆಗಳಲ್ಲಿ ಇಟ್ಕೊಂಡು ವ್ಯಾಪಾರವನ್ನು ಮಾಡ್ತಾ ಇರುವಂಥದ್ದು ನೀವು ಕಾಣ್ತಾ ಇರ್ಬೋದು. ಅಂದರೆ ಯಾರಿಗೂ ಸಹ ತೊಂದರೆ ಕೊಡದೆ ವ್ಯಾಪಾರವನ್ನು ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಬ್ ರಸ್ತೆಗಳು, ಯಾಕಂದರೆ ಈಗಾಗಲೇ ಸೂಚನೆ ಕೊಟ್ಟಂತೆ 20% ಅಷ್ಟು ಏನು ಮುಖ್ಯ ರಸ್ತೆ ಏನಿರುತ್ತೆ ಆ ಒಂದು ಮುಖ್ಯ ರಸ್ತೆಗಳನ್ನು ಬಿಟ್ಟು 80% ರಸ್ತೆಗಳಲ್ಲಿ ವ್ಯಾಪಾರ ವಹಿವಾಟನ್ನು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಈಗಾಗಲೇ ಸಚಿವರು ಸಹ ಹೇಳಿರುವಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ನೋಡ್ತಾ ಇರುವಂಥದ್ದು ರಸ್ತೆಗಳು ಏನಿರುತ್ತೆ ಆ ಒಂದು ರಸ್ತೆಗಳಲ್ಲಿ ಹೂವು ವ್ಯಾಪಾರ ಇರುವಂಥದ್ದು ಇರ್ಬೋದು, ಮತ್ತು ಸಣ್ಣ ಪುಟ್ಟ ವ್ಯಾಪಾರ ಇರುವಂಥದ್ದು, ಬೀದಿ ವ್ಯಾಪಾರಿಗಳು ಯಾವ ರೀತಿ ಮಾಡ್ತಾರೆ, ಸೊ ಅಂಥವರು ಈಗ ಏನು ಹೂವನ್ನು ಮಾರಾಟ ಮಾಡ್ತಾ ಇರುವಂಥದ್ದು, ಮತ್ತು ಸಣ್ಣ ಪುಟ್ಟ ಅವರೇ ಬೇಳೆ ಈ ರೀತಿಯ ಬೆಳೆಗಳನ್ನು ಮಾಡ್ತಾ ಇರುವಂಥದ್ದು, ಮತ್ತು ತರಕಾರಿಗಳನ್ನು ಸಹ ಇಟ್ಕೊಂಡು ಮಾಡ್ತಾ ಇರುವಂಥ ದೃಶ್ಯಗಳು ನಿಮಗೆ ಮಲ್ಲೇಶ್ವರಂನ ಒಂದು ಸಬ್ ರಸ್ತೆಗಳಲ್ಲಿ 8th ಕ್ರಾಸ್ ಏನಿದೆ ಆ ಒಂದು ರಸ್ತೆಗಳಲ್ಲಿ ಕಾಣ್ಬರ್ತಾ ಇರುವಂಥದ್ದು. ಸೊ ಈಗ ಸದ್ಯಕ್ಕೆ ಏನು ಜಿಬಿಯಿಂದ ಸಹ ಮುಂದುವರಿದ ಕಾರ್ಯಾಚರಣೆ ಫುಟ್ಪಾತ್ ಒತ್ತುವರಿ ಏನಿರುತ್ತೆ ಅದನ್ನು ಮುಂದುವರಿಸೋ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಅರುಣ್ ಕುಮಾರ್, ಅಶ್ವಯೋಗ ನ್ಯೂಸ್, ಬೆಂಗಳೂರು.